ನಮಸ್ತೆ. ಇವತ್ತು ನಾವು ಎವರೇಜ್ ಅಂದ್ರೆ ಸರಾಸರಿ ಬಗ್ಗೆ ಕೆಲವೊಂದಷ್ಟು ಟ್ರಿಕ್ ತಿಳ್ಕೊಳ್ಳೋಣ. ಸರಾಸರಿ ಅಂದ್ರೆ ಎವರೇಜ್ ಅಂತಂದ್ರೆ ನಮಗೊಂದು ಸೂತ್ರ ಗೊತ್ತಾಗುತ್ತೆ. ಸಮ್ ಡಿವೈಡೆಡ್ ಬೈ ನಂಬರ್ ಆಫ್ ಐಟಮ್ಸ್, ಅಥವಾ ಸರಾಸರಿ ಅಂದ್ರೆ ಏನು, ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು ಎಷ್ಟು. ಸೊ ಇದನ್ನ ನಾವು ಡೈಲಿ ಯೂಸ್ ಮಾಡ್ತೇವೆ, ಅಥವಾ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಯೂಸ್ ಮಾಡ್ತೀವಿ. ಆದ್ರೆ ನಾನು ಕೆಲವೊಂದಷ್ಟು ಎವರೇಜ್ಗಳ ಸೇಮ್ ಕ್ಲಾಸ್ ಹೊಂದಿರ್ತದೆ. ಸೊ ಈ ಸೇಮ್ ಕ್ಲಾಸ್ ಅಂತಂದ್ರೆ ನಾನು ನಿಮ್ಗೆ ಹೇಳ್ತೀನಿ. ಈಗ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಫಸ್ಟ್ ಕ್ವಶನ್, ಎವರೇಜ್ ಆಫ್ ಫಸ್ಟ್ 7 ಆಡ್ ನಂಬರ್ಸ್ ಅಂತ ಐತ್ರಿ. ಸೊ ಮೊದಲ 7 ಬೆಸ ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿಯಿರಿ. ಸೊ ಬೆಸ ಸಂಖ್ಯೆಗಳು ಅಂದ್ರೆ ಎಲ್ಲರಿಗೂ ಗೊತ್ತು. ಸೊ ಆ ಮೊದಲ 7 ಬೆಸ ಸಂಖ್ಯೆಗಳನ್ನ ಬರ್ಕೊಂಡ್ರೆ 1, 3, 5, 7, 9, 11, 12, 13. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದ್ರಿ, ಅವತ್ರ ನಡುವಿನ ಡಿಫರೆನ್ಸ್ ಅನ್ನೋದೇನೈತಿಲ್ಲ ಅದು 2 ಐತ್ರಿ. ಸೊ ಇಟ್ ಈಸ್ ಅ ಕ್ಲಾಸ್ ಆಫ್ 2 ಅಂತ ನಾವು ಕರಿತೇವೆ. ಸೊ ಈ ರೀತಿ ಇದ್ದಾಗ ನಾವು ಯಾವ ರೀತಿ ಎವರೇಜ್ ಕಂಡುಹಿಡ್ಕೋಬೇಕಪ್ಪ ಅಂತಂದ್ರೆ ಸಿಂಪಲ್ ವೇರಿ. ಸೊ ಆ ಕಡೆ ಒಂದು ಈ ಕಡೆ ಒಂದು, ಆ ಕಡೆ ಒಂದು ಈ ಕಡೆ ಒಂದು, ಆ ಕಡೆ ಒಂದು ಈ ಕಡೆ ಒಂದು ಕ್ಯಾನ್ಸಲ್ ಮಾಡ್ಕೊಂಡ್ರಿ. ಸೊ ಸೆಂಟರ್ ಏನು ಉಳಿಯುತ್ತಲ್ಲ ಅದೇ ನಮ್ದು ಏನಿರ್ತೈತ್ರಿ, ಎವರೇಜ್ ಇರ್ತೈತಿ 7. ಸೊ ಈಗ ಅಬ್ಸರ್ವ್ ಮಾಡ್ಬೋದ್ರಿ, ಸಿಂಪಲ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಈಗ ಬೆಸ ಸಂಖ್ಯೆ ಅಂತ ಬಂದ್ರೆ ಇಲ್ಲಿ ಏನ್ ಸಂಖ್ಯೆ ಕೊಟ್ಟಿರ್ತಾರಲ್ಲ ಅದೇ ನಿಮ್ದು ಉತ್ತರ ಆಗಿರುತ್ತೆ. ಇದೊಂದು ಶಾರ್ಟ್ಕಟ್. ಸೊ ಬೆಸ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಬೇಕಾದ್ರೆ ಸೊ ಎಷ್ಟು ಸಂಖ್ಯೆ ಅಂತ ಕೊಟ್ಟಿರ್ತಾರಲ್ಲ ಅದೇ ನಿಮ್ದು ಏನಿರುತ್ತೆ ಆನ್ಸರ್ ಇರುತ್ತೆ. ಅಬ್ಸರ್ವ್ ಮಾಡಿ, ಇಲ್ಲಿ 7 ಇದೆ, ಇಲ್ಲೂ ಕೂಡ 7. ಅದೇ ತರ ಇನ್ನೊಂದು ಪ್ರಾಬ್ಲಮ್ ನೋಡೋದಾದ್ರೆ ಎವರೇಜ್ ಆಫ್ ಆರ್ ನಂಬರ್ಸ್ ಕೊಟ್ಟಿದ್ದಾರೆ ಇಲ್ಲಿ 10, 15, 20, 25 ಮತ್ತು 30 ಇರ್ತದೆ. ಸೊ 10, 15, 20, 25 ಮತ್ತು 30ರ ಸರಾಸರಿಯನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ. ಸೊ ಆ ಸಂಖ್ಯೆ ಬರ್ಕೊಂಡ್ರೆ ಅಬ್ಸರ್ವ್ ಮಾಡ್ರಿ, ಸಂಖ್ಯೆಗಳ ನಡುವಿನ ಅಂತರ ಎಷ್ಟೈತಿ, 5 ಐತಿ. ಸೊ ಇಟ್ ಈಸ್ ಅ ಕ್ಲಾಸ್ ಆಫ್ 5 ಹ್ಯಾವಿಂಗ್ ಸೇಮ್ ಕ್ಲಾಸ್. ಅದಕ್ಕೋಸ್ಕರ ನಾ ಈ ಟ್ರಿಕ್ ಯೂಸ್ ಮಾಡ್ಬೋದ್ರಿ. ಆ ಕಡೆ ಒಂದು ಈ ಕಡೆ ಒಂದು, ಈ ಕಡೆ ಒಂದು ಆ ಕಡೆ ಒಂದು ಕ್ಯಾನ್ಸಲ್ ಮಾಡ್ಬೋದು. ಸೊ ಈ ಸೆಂಟರ್ ಏನು ಉಳಿತೈತಲ್ಲ ಅದನ್ನ ನಿಮ್ಗೆ ಬೇಕಾಗಿರುವಂತ ಆನ್ಸರ್ ಇರ್ತದೆ ಅಥವಾ ಎವರೇಜ್ ಇರ್ತದೆ. ಇಲ್ಲಿ ನೀವು ಅನ್ಕೋಬಹುದು, ಸರ್ ಸೆಂಟರ್ ಇಲ್ಲಿ ಒಂದ ಉಳಿತು, 2 ಉಳಿತು ಅಂದ್ರೆ ಅವಾಗೆ ಅಂತಾರೆ. ಸೊ ಅಂತ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಿ. ಎವರೇಜ್ ಆಫ್ 10, 20, 30, 40, 50 ಅಂಡ್ 60. ಸೊ ಮೊದಲ 10ರ ಮೊದಲ 6 ಗುಣಕಗಳ ಸರಾಸರಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಬಹುದು, ಸಂಖ್ಯೆಗಳ ನಡುವಿನ ಅಂತರ ಏನಿದೆ 10, 20, 30 ಅಂದ್ರೆ ಕ್ಲಾಸ್ ಆಫ್ 10. ಸೊ ಇಟ್ ಈಸ್ ಅ ಸೇಮ್ ಕ್ಲಾಸ್ ಹ್ಯಾವಿಂಗ್ 10 ಆಸ್ ಎ ಕ್ಲಾಸ್. ಸೊ ಇಲ್ಲಿ ನಾವೇನ್ ಮಾಡ್ಕೋಬಹುದು, ಆ ಕಡೆ ಒಂದು ಈ ಕಡೆ ಒಂದು, ಆ ಕಡೆ ಒಂದು ಈ ಕಡೆ ಒಂದು ಕ್ಯಾನ್ಸಲ್ ಮಾಡ್ಕೋಬಹುದು. ಸೆಂಟರ್ ಒಂದೇ ಉಳಿದಿಲ್ಲ, 2 ಉಳಿದಿದೆ. ಸೊ ಈ 2 ಉಳಿದ ಸಂದರ್ಭದಾಗ ಈ 30 ಮತ್ತು 40ರ ನಡುವಿರುವಂತ ಸಂಖ್ಯೆ ಯಾವ್ದೈತ್ರಿ, ಅದ ನಡುವಿರೋದ್ರಿ 35. ಸೊ ಅದಕ್ಕೆ ಎವರೇಜ್ ಇರ್ತೈತಿ. ಸೊ ಈ ತರ ಟ್ರಿಕ್ಸ್ಗೋಸ್ಕರ ನೀವು ವಿಡಿಯೋಸ್ ಫಾಲೋ ಮಾಡಿ.